ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನೋಡಿ, ಸೂಪರ್ ಟೇಸ್ಟಿಯಾದಂತಹ ಲಿವರ್ ಪೆಪ್ಪರ್ ಡ್ರೈ ಮಾಡಿದ್ದೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ ಇದು. ಇದನ್ನು ಮಾಡಲಿಕ್ಕೆ ಮೊದಲು ಪ್ಯಾನ್ ಬಿಸಿಗಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಟ್ ಮಾಡಿರೋದು 2 ಚೀಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ 2 ಕಟ್ ಮಾಡಿರೋಂಥ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನಿಷ್ಟು ಫ್ರೈ ಮಾಡೋಣ. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದನ್ನು ಸ್ಕಿಪ್ ಮಾಡದೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೆಕ್ಸ್ಟು ಕರಿಬೇವು ಹಾಕ್ತಾಯಿದ್ದೀನಿ, ಫ್ರೆಶ್ ಇರೋದು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಉಪ್ಪು ಮತ್ತೆ ಹಾಕೋಬೇಕು. ನೋಡಿ, ಸ್ವಲ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂತಹ ಲಿವರ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಿಲೋ ಲಿವರ್ ಇದೆ ಇದು. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಗೊಂಡು ಮಾಡ್ಕೊಳ್ಬೋದು. ಇದನ್ನು ಒಗ್ಗರಣೆಯಲ್ಲಿ ಚೆಂದವಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 5 ನಿಮಿಷ ಅಷ್ಟೇ ಕುಕ್ ಮಾಡಬೇಕು. ನೋಡಿ, 5 ನಿಮಿಷ ಆಗಿದೆ. ಈ ರೀತಿ ಕುಕ್ ಆಗಿದೆ. ಇದಕ್ಕೆ ನೆಕ್ಸ್ಟು ನಾನಿವಾಗ ಚಿಲ್ಲಿ ಪೌಡರ್ 1 ಸ್ಪೂನು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆಂದವಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ. ಇದಕ್ಕೆ ಈಗ ಮುಖ್ಯವಾದ ಪದಾರ್ಥ ಅಂದರೆ ನಾನು ಬಳಸೋದು ನೋಡಿ ಕ್ಯಾಪ್ಸಿಕಮ್. ಇದನ್ನು ಮಸ್ಟ್ ಅಂತಲೇ ಹೇಳ್ಬೋದು. ಮಿಸ್ ಮಾಡದೆ ಹಾಕ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ರೆಡ್ ಕ್ಯಾಪ್ಸಿಕಮ್ನ ನಾನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಗ್ರೀನ್ ಕಲರ್ ಇದ್ದರೆ ಅದನ್ನೇ ಬಳಸಿ. ನೋಡಿ, ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ನೆಕ್ಸ್ಟ್ ಒಂದು 4 ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಬೇಕಾಗಲ್ಲ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಹಾಕ್ಕೊಂಡಿದ್ವಿ, ಉಪ್ಪನ್ನ ನೋಡಿ ಹಾಕ್ಕೋಬೇಕು. ಇದಿಷ್ಟೇ ಫ್ರೆಂಡ್ಸ್. ಇದನ್ನೆಲ್ಲ ಚಂದವಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಕುಕ್ ಆಗಲಿಕ್ಕೆ ಮುಚ್ಚಳ ಮುಚ್ಚಿಬಿಡೋಣ. 5 ನಿಮಿಷ ಸಾಕು. ನೋಡಿ, ಇವಾಗ 5 ನಿಮಿಷ ಆಗಿದೆ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಫ್ರೆಂಡ್ಸ್. ಎಲ್ಲ ಪದಾರ್ಥಗಳು ರೆಡಿ ಇದ್ದರೆ 10 ನಿಮಿಷಕ್ಕೆ ಕರೆಕ್ಟಾಗಿ ಈ ಲಿವರ್ ಪೆಪ್ಪರ್ ಡ್ರೈನ ಮಾಡ್ಬೋದು. ಎಷ್ಟು ಸುಲಭ ಅಲ್ವಾ? ಕುಕ್ಕಿಂಗ್ ಬರದೇ ಇರೋರು ಕೂಡ ಇದನ್ನು ನೋಡಿ ಮಾಡ್ಬೋದು. ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಇದು ಯಾವ ರೀತಿ ಟೇಸ್ಟ್ ಬಂದಿತ್ತೋ ಅದೇ ರೀತಿ ಬರುತ್ತೆ. ಲಿವರ್ ಪೆಪ್ಪರ್ ಡ್ರೈ ಸೂಪರ್ ಡೂಪರಾಗಿ ರೆಡಿನೇ ಆಗೋಯ್ತು. ಇದನ್ನು ಅನ್ನಕ್ಕೆ, ಚಪಾತಿಗೆ ಮತ್ತು ಸೈಡ್ ಡಿಶ್ ಆಗಿ ಬಳಸ್ಬೋದು. ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿ ಬಳಸ್ಕೊಳ್ಬೋದು. ನೋಡಿ, ಈ ರೀತಿ ಎಲ್ಲ ನೀರು ಡ್ರೈ ಆಗಿ ಎಣ್ಣೆ ಬಿಡುತ್ತೆ. ಈ ಥರ ಬಿಟ್ಟಾಗ ನೋಡಿ ತುಂಬ ಚೆನ್ನಾಗಿ ಲಿವರ್ ಬೆಂದು ರೆಡಿಯಾಗಿದೆ ಅಂತ. ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿತ್ತು. ಇದೇ ಮೆಥಡ್ನಲ್ಲಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂತು ಅಂತ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ನೀವು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಕಮೆಂಟ್ಸ್ ಮಾಡಿದ್ರೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪೈರ್ ಆಗುತ್ತೆ. ನೋಡಿ, ಲಿವರ್ ಪೆಪ್ಪರ್ ಡ್ರೈ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಬಿಸಿ ಬಿಸಿಯಾದ ಲಿವರ್ ಪೆಪ್ಪರ್ ಡ್ರೈ ರೆಡಿನೇ ಆಗೋಯ್ತು. ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು.